ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ನಿಮ್ಮೊಂದಿಗೆ ಒಂದು ಮುಖ್ಯವಾದ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ತಮಗೆಲ್ಲ ಗೊತ್ತಿದೆ, ಚಿನ್ನದ ಬೆಲೆ ಗಗನಕ್ಕೇರಿದೆ. ಚಿನ್ನ ಇವತ್ತು ಕೈಗೆಟುವ ದರದಲ್ಲಿ ಸಿಗ್ತಾ ಇಲ್ಲ. ಆದ್ದರಿಂದ ನಾನು ಒಂದು ಇಲ್ಲಿ ಸೂಕ್ಷ್ಮವಾದ ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಈಗ ತಾವೆಲ್ಲ ಈಗಾಗಲೇ ಚಿನ್ನವನ್ನು ಸಾಕಷ್ಟು ಸಾರಿ ಖರೀದಿಸಿರ್ಬೋದು. ಪ್ರತಿಯೊಂದು ಕುಟುಂಬಕ್ಕೆ ತಮ್ಮದೇ ಆದ ವಿಶ್ವಾಸಿಗ ಒಂದು ಚಿನ್ನದ ಮಳಿಗೆ ಇರ್ತದೆ. ನಮ್ಮ ಅಜ್ಜ ಅಲ್ಲಿ ಖರೀದಿ ಮಾಡ್ತಿದ್ರು, ನಮ್ಮ ತಂದೆಯಲ್ಲಿ ಖರೀದಿ ಮಾಡ್ತಿದ್ರು, ನಾವು ಕೂಡ ಅಲ್ಲೇ ಖರೀದಿ ಮಾಡ್ತೀವಿ ಅಂತ ಹೇಳಿ ಒಂದು ಅಭಿಮಾನ ವಿಶ್ವಾಸದ ಒಂದು ಅಂಗಡಿಯಲ್ಲಿ ತಾವು ಖರೀದಿ ಮಾಡ್ತಾ ಇರ್ತೀರಿ. ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಇವತ್ತು ಇಷ್ಟು ದಿನ ಬಿಡಿ ಒಂದು ಚಿನ್ನಕ್ಕೆ ಒಂದು ಬೆಲೆ ಇತ್ತು. ಆದರೆ ಇವತ್ತೇನಿದೆ, ಬೆಲೆ ಬಹಳಷ್ಟು ಹೆಚ್ಚಿಗೆ ಆಗಿಬಿಟ್ಟಿದೆ. ಇಲ್ಲಿ ನಾವು ವಿಚಾರಿಸುವಂಥ ಸಮಯ ಬಂದಿದೆ. ನೋಡಿ, ಈಗಾಗಲೇ ನೀವು ಚಿನ್ನವನ್ನು ಖರೀದಿಸಬರ್ಬೋದು. ಆದರೆ ಈಗ ನೀವು ಯಾವ ಮಳಿಗೆಯಲ್ಲಿ ನೀವು ಚಿನ್ನವನ್ನು ಖರೀದಿ ಮಾಡ್ತಾ ಇದ್ದೀರಿ, ಅಲ್ಲಿ ನಿಮಗೆ ಅವರು ಬೆಲೆಯನ್ನು, ವೇಸ್ಟೇಜ್ಗಳನ್ನು ಹಾಗೂ ಮಜೂರಿಗಳನ್ನು ಸರಿಯಾಗಿ ನಿಗದಿಪಡಿಸಿ ನಿಮಗೆ ಕೊಡ್ತಾ ಇದ್ದಾರಾ? ಅದನ್ನು ನೀವು ಹೇಗೆ ಖಾತ್ರಿಪಡಿಸ್ಕೊಳ್ತೀರಿ? ಇವತ್ತು ಸ್ವಲ್ಪವೂ ಹೆಚ್ಚು ಕಮ್ಮಿ ಆದರೆ ಚಿನ್ನದ ಬೆಲೆಯಲ್ಲಿ ಸಾಕಷ್ಟು ನಿಮಗೆ ನುಕ್ಸಾನ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಆದ್ದರಿಂದ ನಾನೇನು ಹೇಳ್ತೀನಿ, ನೀವು ಎಷ್ಟೇ ಚಿನ್ನ ಖರೀದಿ ಮಾಡಿ ಅದಕ್ಕೆ ಸರಿಯಾದ ಬೆಲೆ ನೀವು ಕೊಡಬೇಕು. ಹೆಚ್ಚು ಬೆಲೆ ಕೊಟ್ಟು ನೀವು ಖರೀದಿ ಮಾಡಿದರೆ ಅಲ್ಲಿ ನಿಮಗೆ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇರ್ತದೆ. ಈಗ ಅದರಲ್ಲಿ ಸಾಕಷ್ಟು ಹರಳುಗಳಿರ್ತವೆ. ಆ ಹರಳುಗಳ ಬೆಲೆಯನ್ನು ಹೇಗೆ ನಿಗದಿಪಡಿಸ್ತೀರಿ, ಹೇಗೆ ಅದನ್ನು ಲೆಸ್ ಮಾಡಿಸ್ತೀರಿ, ಇಲ್ಲಿ ಸಾಕಷ್ಟು ತಮ್ಮ ಗಮನಕ್ಕೆ ಬರದೇ ಇರುವಂಥ ವಿಷಯಗಳಿರ್ತವೆ. ಆದ್ದರಿಂದ ನಾನು ತಮ್ಮಲ್ಲಿ ಏನು ಕೇಳ್ಕೊಳ್ತೀನಿ ಅಂದರೆ, ತಾವು ಯಾವುದೇ ಚಿನ್ನಾಭರಣ ಖರೀದಿ ಮಾಡುವ ಸಮಯದಲ್ಲಿ ನಮ್ಮ ಸಂಸ್ಥೆಗೆ ಬನ್ನಿ. ನಾವು ನಿಮಗೆ ಉಚಿತವಾಗಿ ನೀವು ಎಷ್ಟು ಖರೀದಿ ಮಾಡಬೇಕಂತಿದ್ದೀರಿ ಅಷ್ಟು ಚಿನ್ನದ ಯೋಗ್ಯದ ಬೆಲೆಯನ್ನು ನಿಮಗೆ ನಾವು ತಿಳಿಸ್ಕೊಡ್ತೀವಿ. ನೀವು ಇವತ್ತು ಇಷ್ಟು ಚಿನ್ನ ಖರೀದಿ ಮಾಡ್ತಾ ಇದ್ದೀರಾ, ಹಾಗಾದರೆ ನಾವು ಇದಕ್ಕೆ ನೀವು ಇಷ್ಟು ಬೆಲೆಯನ್ನು ಕೊಡಬಹುದು. ಇದಕ್ಕೆ ಹೆಚ್ಚಾದರೆ ನಿಮಗೆ ಅಲ್ಲಿ ಹಣ ಕಳೆದುಕೊಳ್ಳೋ ಸಾಧ್ಯತೆ ಇರ್ತದೆ ಅಂತ ಹೇಳಿ ನಿಮಗೆ ಒಂದು ಉಚಿತ ಪ್ರತಿಯನ್ನು ನಾವು ಕೊಡ್ತೀವಿ. ಅಂದಾಜು ನೀವೀಗ ಒಂದು 10 ಗ್ರಾಮ್ ಖರೀದಿ ಮಾಡ್ತಾ ಇದ್ದೀರಿ ಅಂದ್ರಿ, ಅಥವಾ 100 ಗ್ರಾಮ್ ಖರೀದಿ ಮಾಡ್ತಾ ಇದ್ದೀರಿ, ಯಾವ ರೀತಿ ಆಭರಣ ಖರೀದಿ ಮಾಡ್ತಾ ಇದ್ದೀರಿ, ಬಳೆಗಳಿದ್ದಾವ, ನೆಕ್ಲೆಸ್ಗಳಿದ್ದಾವ, ಉಂಗುರಗಳಿದ್ದಾವ ಅನ್ನೋದನ್ನು ತಿಳಿದುಕೊಂಡು ನಿಮಗೆ ಇದಕ್ಕೆ ಇಷ್ಟು ಬೆಲೆ ಆಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಆಮೇಲೆ ನೀವು ಎಲ್ಲಿಯಾದರೂ ಆ ಆಭರಣಗಳನ್ನ ಖರೀದಿ ಮಾಡಿ, ನೀವು ನಮ್ಮಲ್ಲೇ ಖರೀದಿ ಮಾಡಿ ನಮ್ಮಲ್ಲೇ ಪಡೀರಿ ಅಂತ ನಾನು ಹೇಳೋದಿಲ್ಲ. ನೀವು ಎಲ್ಲೇ ಖರೀದಿ ಮಾಡಿದರೂ ಕೂಡ ಅದಕ್ಕೆ ಸರಿಯಾದ ಬೆಲೆಯನ್ನು ನೀವು ಕೊಡಬೇಕು. ಅಲ್ಲಿ ನಿಮಗೆ ಯಾವುದೇ ರೀತಿ ನುಕ್ಸಾನಗಳಾಗಬಾರ್ದು. ಆದ್ದರಿಂದ ನೀವು ನಿಮ್ಮ ಈ ಒಂದು ವ್ಯವಸ್ಥೆ ನಿಮಗೆ ನಾವು ಆನ್ಲೈನ್ ಮೂಲಕನೂ ಕೊಡ್ತೀವಿ. ಸ್ಕ್ರೀನ್ ಮೇಲೆ ಮೂಡಿರುವಂತಹ ನಮ್ಮ ವಾಟ್ಸಪ್ ನಂಬರ್ಗೆ ತಾವು ಸಂಪರ್ಕಿಸಿ ತಮ್ಮ ಆಭರಣಗಳ ಖರೀದಿ ಮಾಡುವಂಥ ಯಾವ ಆಭರಣಗಳನ್ನು ನೀವು ಖರೀದಿ ಮಾಡ್ತೀರಿ ಅಂತ ನಮ್ಮ ಜೊತೆ ಚರ್ಚೆ ಮಾಡಿ ನಾವು ನಿಮಗೆ ಉಚಿತವಾಗಿ ಎಸ್ಟಿಮೇಷನ್ ಕೊಡ್ತೀವಿ. ಆ ಎಸ್ಟಿಮೇಷನ್ ಇಟ್ಕೊಂಡು ನೀವು ಯಾವುದೇ ಚಿನ್ನ ಆಭರಣ ವ್ಯಾಪಾರಿಗಳ ಹತ್ರ ಹೋಗಿ ನಿಮಗೆ ಏನು ಬೇಕು ಆಭರಣಗಳನ್ನು ಖರೀದಿ ಮಾಡಿ. ಒಂದು ವೇಳೆ ನಾನು ಕೊಟ್ಟ ಬೆಲೆಯ ಎಸ್ಟಿಮೇಟ್ಗೆ ನಿಮಗೆ ಎಲ್ಲೂ ಸಿಗ್ತಾ ಇಲ್ಲ ಅಂತಂದರೆ ನೀವು ನನಗೆ ಸಂಪರ್ಕಿಸಿ, ನಾನೇ ನಿಮಗೆ ಆ ಬೆಲೆಯಲ್ಲಿ ಆ ಒಡವೆಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿಕೊಡ್ತೀನಿ. ಅಥವಾ ನೀವು ನಾನು ಸೂಚಿಸಿದಲ್ಲಿ ನೀವು ಹೋದರೆ ನಿಮಗೆ ಅದೇ ಬೆಲೆಗೆ ಆ ಆಭರಣಗಳು ಸಿಗ್ತವೆ. ಅವೆಲ್ಲ ಆಭರಣಗಳು 916 ಹಾಲ್ಮಾರ್ಕ್ದಾಗಿರುತ್ತೆ, UHID ಇರ್ತದೆ. ಮತ್ತೊಂದು ವಿಷಯ ನಿಮಗೆ ದಯವಿಟ್ಟು ಹೇಳ್ತೀನಿ, ಕೇಳಿ. ಯಾವುದೇ ಆಭರಣಗಳನ್ನು ಹಾಲ್ಮಾರ್ಕ್ ಇಲ್ಲದೆ, UHID ಇಲ್ಲದೆ ಖರೀದಿಸಬೇಡಿ. ಅಲ್ಲಿ ನೀವು ಹಣ ಕಳೆದುಕೊಳ್ಳೋ ಸಾಧ್ಯತೆ ಇರ್ತದೆ. ಆದ್ದರಿಂದ ದಯವಿಟ್ಟು ನನ್ನ ಸ್ಕ್ರೀನ್ ಮೇಲೆ ಮೂಡಿರುವಂಥ ನನ್ನ ವಾಟ್ಸಪ್ ನಂಬರನ್ನು ನೀವು ಸೇವ್ ಮಾಡ್ಕೊಳ್ಳಿ. ನಿಮಗೆ ಯಾವಾಗಲೂ ಅವಶ್ಯಕತೆ ಬಿದ್ದಾಗ ನನ್ನನ್ನು ಸಂಪರ್ಕಿಸಿ, ನಾನು ನಿಮಗೆ ಉಚಿತವಾದ ಎಸ್ಟಿಮೇಷನನ್ನು ಕೊಡ್ತೀನಿ.
ನೀವು ಆ ಬೆಲೆಯನ್ನು ನಿಮ್ಮ ಹತ್ರ ಇದ್ದರೆ ನಿಮಗೆ ಎಲ್ಲಿಯಾದರೂ ಆಭರಣ ಖರೀದಿ ಮಾಡಲಿಕ್ಕೆ ಯಾವುದೇ ಆತಂಕವಿರುವುದಿಲ್ಲ, ಯಾವುದೇ ಸಮಸ್ಯೆ ಆಗುವುದಿಲ್ಲ. ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತೀನಿ. ನಿಮ್ಮ ಹಣ ನೀವು ಕಷ್ಟಪಟ್ಟು ಶ್ರಮಪಟ್ಟು ಗಳಿಸಿದ್ದಾಗಿರುತ್ತದೆ. ಅದನ್ನು ಸುಮ್ಮನೆ ವ್ಯಯ ಆಗಲಿಕ್ಕೆ ಕೊಡಬೇಡಿ. ನಮಸ್ಕಾರ.